ಭಾಗ 11 ಗುಹೆಯ ಗೋಡೆಯ ಮೇಲಿದ್ದ ಆ ರಕ್ತದ ಬರಹವನ್ನು ನೋಡಿ ಸಾನ್ವಿ ಆಘಾತದಿಂದ ತನ್ನ ಬಾಯಿಯ ಮೇಲೆ ಕೈ ಇಟ್ಟುಕೊಂಡಳು. ಅವಳ ಶರೀರ ತೀವ್ರವಾಗಿ ನಡುಗತೊಡಗಿತು. ಸಾಗರ್ ಮೆಲ್ಲನೆ ಆ ಬರಹದ ಹತ್ತಿರ ಹೋಗಿ ತನ್ನ ಬೆರಳುಗಳಿಂದ ಅದನ್ನು ಮುಟ್ಟಿ ನೋಡಿದನು. ರಕ್ತ ಸಂಪೂರ್ಣವಾಗಿ ಒಣಗಿ ಕಪ್ಪಾಗಿತ್ತು. ಅಂದರೆ ಇದು ಇತ್ತೀಚಿನದಲ್ಲ, ಕೆಲವು ವಾರಗಳ ಅಥವಾ ತಿಂಗಳುಗಳ ಹಿಂದೆ ಬರೆದದ್ದು ಎಂಬುದು ಅವನಿಗೆ ಅರ್ಥವಾಯಿತು. ಅವನು ಸುತ್ತಲೂ ಕಣ್ಣು ಹಾಯಿಸಿದಾಗ ಆ ಹಳೆಯ ಮರದ ಪೆಟ್ಟಿಗೆಗಳ ಮೇಲೆ ಬ್ರಿಟಿಷ್ ನೌಕಾಸೇನೆಗೆ ಸೇರಿದ ವಿಶಿಷ್ಟವಾದ ಲಾಂಛನವೊಂದು ಕಾಣಿಸಿತು. ಸಾಗರ್ ಜಾಗರೂಕತೆಯಿಂದ ಆ ಪೆಟ್ಟಿಗೆಯನ್ನು ತೆರೆದನು. ಅದರ ಒಳಗೆ ಕೆಲವು ಹಳೆಯ ಡೈರಿಗಳು, ದಿಕ್ಸೂಚಿ, ಕಂಪಸ್ ಮತ್ತು ತುಕ್ಕು ಹಿಡಿದಿದ್ದ ದೂರದರ್ಶಕ ಟೆಲಿಸ್ಕೋಪ್ ಇದ್ದವು. ಸಾಗರ್ ಆ ಡೈರಿಯನ್ನು ಕೈಗೆತ್ತಿಕೊಂಡು ಅದರ ಪುಟಗಳನ್ನು ತಿರುವಿ ಹಾಕಿದನು. ಅದರಲ್ಲಿ ಬರೆದಿದ್ದ ಬರಹಗಳು ಈ ದ್ವೀಪದ ಅತ್ಯಂತ ಭಯಾನಕ ರಹಸ್ಯವನ್ನು ಬಿಚ್ಚಿಡುತ್ತಿದ್ದವು. ಡೈರಿಯ ಕೊನೆಯ ಪುಟಗಳಲ್ಲಿ ಹೀಗೆ ಬರೆಯಲಾಗಿತ್ತು: ನಕ್ಷತ್ರ ಚಿಹ್ನೆ, ನಮ್ಮ ಹಡಗು ದ್ವೀಪದ ಕಲ್ಲುಗಳಿಗೆ ಡಿಕ್ಕಿ ಹೊಡೆದು ಮುಳುಗಿತು. ನಾನು ಮಾತ್ರ ಬದುಕುಳಿದು ಈ ಗುಹೆಯಲ್ಲಿ ಆಶ್ರಯ ಪಡೆದಿದ್ದೇನೆ. ಆದರೆ ಈ ದ್ವೀಪ ಕೇವಲ ಮರಗಳಿಂದ ತುಂಬಿಲ್ಲ. ಇಲ್ಲಿ ಮತ್ತೊಂದು ವಿಚಿತ್ರ ಜೀವಿ ವಾಸಿಸುತ್ತಿದೆ. ಅದು ರಾತ್ರಿಯ ಮಳೆಯಲ್ಲಿ ಮಾತ್ರ ಹೊರಗೆ ಬರುತ್ತದೆ. ಅದರ ಶಕ್ತಿ ಅಪಾರ. ನಕ್ಷತ್ರ ಚಿಹ್ನೆ. ಆ ವಾಕ್ಯವು ಅಲ್ಲಿಗೆ ಅರ್ಧಕ್ಕೆ ನಿಂತು ಹೋಗಿತ್ತು ಮತ್ತು ಪುಟದ ಮೇಲೆ ರಕ್ತದ ಕಲೆಗಳಿದ್ದವು. ಡೈರಿಯನ್ನು ಓದಿದ ಸಾಗರ್ನಿಗೆ ಇಡೀ ವಿಷಯ ಸ್ಪಷ್ಟವಾಯಿತು. ರಾತ್ರಿಯವರ ಕುಟೀರದ ಬಳಿ ಬಂದಿದ್ದ ಆ ದೈತ್ಯ ಹೆಜ್ಜೆ ಗುರುತುಗಳು ಯಾವುದೇ ಸಾಮಾನ್ಯ ಮನುಷ್ಯನದ್ದಲ್ಲ, ಬದಲಿಗೆ ಈ ದ್ವೀಪದಲ್ಲಿರುವ ಆ ನಿಗೂಢ ಜೀವಿ ಅಥವಾ ವಿಲಕ್ಷಣ ವ್ಯಕ್ತಿಯದ್ದಾಗಿತ್ತು. ಸಾನ್ವಿ ಕಣ್ಣೀರು ಹಾಕುತ್ತಾ, ಸಾಗರ್, ನಾವಿಲ್ಲಿ ಬದುಕಲು ಸಾಧ್ಯವೇ ಇಲ್ಲ. ಆ ಜೀವಿ ನಮ್ಮನ್ನು ಹುಡುಕಿಕೊಂಡು ಬಂದರೆ ನಾವು ಏನು ಮಾಡುವುದು? ನನಗೆ ತುಂಬಾ ಹೆದರಿಕೆಯಾಗುತ್ತಿದೆ ಎಂದು ಅವನ ಎದೆಗೆ ಒರಗಿ ಅತ್ತಳು. ಸಾಗರ್ ಅವಳ ಮುಖವನ್ನು ಮೃದುವಾಗಿ ಸವರಿ, ಸಾನ್ವಿ, ನನ್ನನ್ನು ನೋಡು. ನಾವಿಬ್ಬರೂ ಆ ಭೀಕರ ಹಡಗಿನ ದುರಂತದಿಂದಲೇ ಬದುಕುಳಿದಿದ್ದೇವೆ. ಈ ದ್ವೀಪದಲ್ಲಿ ನಮಗೆ ಬೇಕಾದ ಆಹಾರವಿದೆ, ಆಯುಧವಿದೆ ಮತ್ತು ಇಂಜಿನಿಯರಿಂಗ್ ಬುದ್ಧಿವಂತಿಕೆಯಿದೆ. ಆ ಜೀವಿ ಕೇವಲ ರಾತ್ರಿಯ ಮಳೆಯಲ್ಲಿ ಮಾತ್ರ ಬರುತ್ತದೆ ಎಂದು ಡೈರಿಯಲ್ಲಿ ಬರೆದಿದೆ. ಅಂದರೆ ನಮಗೆ ಸಿದ್ಧತೆ ಮಾಡಿಕೊಳ್ಳಲು ಸಾಕಷ್ಟು ಸಮಯವಿದೆ. ನಾನು ನಿನ್ನನ್ನು ಏನೂ ಆಗಲು ಬಿಡುವುದಿಲ್ಲ ಎಂದು ದೃಢವಾಗಿ ಹೇಳಿದನು. ಅವನ ಮಾತುಗಳು ಸಾನ್ವಿಗೆ ಮತ್ತೊಮ್ಮೆ ಹೊಸ ಧೈರ್ಯವನ್ನು ನೀಡಿದವು. ಅವರಿಬ್ಬರೂ ಆ ಗುಹೆಯಲ್ಲಿದ್ದ ದಿಕ್ಸೂಚಿ ಮತ್ತು ಕೆಲವು ಉಪಯುಕ್ತ ವಸ್ತುಗಳನ್ನು ತೆಗೆದುಕೊಂಡು ತಕ್ಷಣವೇ ತಮ್ಮ ಕುಟೀರದ ಕಡೆಗೆ ವಾಪಸ್ ನಡೆದರು. ಈಗ ಸಾಗರ್ ಸುಮ್ಮನೆ ಕುಳಿತುಕೊಳ್ಳಲು ಸಿದ್ಧನಿರಲಿಲ್ಲ. ಅವನು ತನ್ನ ಇಂಜಿನಿಯರಿಂಗ್ ತಂತ್ರಗಳನ್ನು ಬಳಸಿ ಆ ಜೀವಿಯಿಂದ ರಕ್ಷಣೆ ಪಡೆಯಲು ಕುಟೀರದ ಸುತ್ತಲೂ ಕಂದಕಗಳನ್ನು, ಟ್ರೆಂಚಸ್ ಮತ್ತು ಚೂಪಾದ ಬಿದಿರಿನ ಬಲೆಗಳನ್ನು, ಟ್ರ್ಯಾಪ್ಸ್ ಸಿದ್ಧಪಡಿಸಲು ನಿರ್ಧರಿಸಿದನು. ಮುಂದಿನ ಯುದ್ಧಕ್ಕೆ ದ್ವೀಪದ ಈ ಇಬ್ಬರು ಅಪರಿಚಿತ ಪ್ರೇಮಿಗಳು ಸಿದ್ಧರಾಗುತ್ತಿದ್ದರು. ಆ ನಿಗೂಢ ಜೀವಿ ಇವರ ಕುಟೀರದ ಮೇಲೆ ದಾಳಿ ಮಾಡಲಿದೆಯೇ? ಸಾಗರ್ ತನ್ನ ಇಂಜಿನಿಯರಿಂಗ್ ಬುದ್ಧಿವಂತಿಕೆಯಿಂದ ಸಾನ್ವಿಯನ್ನು ಹೇಗೆ ರಕ್ಷಿಸಲಿದ್ದಾನೆ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ನಿಮಗೆ ಈ ಕಥೆಯ ಸಂಪೂರ್ಣ ಹಿನ್ನೆಲೆ ಮತ್ತು ರಹಸ್ಯ ಅರ್ಥವಾಗಬೇಕಾದರೆ ದಯವಿಟ್ಟು ಮೊದಲ ಭಾಗದಿಂದ ಕಥೆಯನ್ನು ಆಲಿಸಿ. ಈ ಕಥೆಯ ಎಲ್ಲಾ ಕಂತುಗಳು ಎಪಿಸೋಡ್ 1 ರಿಂದ ನಮ್ಮ ಚಾನೆಲ್ನಲ್ಲಿ ಲಭ್ಯವಿವೆ, ನೀವು ಅಲ್ಲಿಂದ ವೀಕ್ಷಿಸಬಹುದು. ಇದೇ ರೀತಿಯ ರೋಮಾಂಚಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಭಾಗ 12 ಗುಹೆಯಿಂದ ತಂದ ದಿಕ್ಸೂಚಿ ಮತ್ತು ಹಳೆಯ ಡೈರಿಯನ್ನು ತಮ್ಮ ಕುಟೀರದಲ್ಲಿಟ್ಟು ಸಾಗರ್ ತಕ್ಷಣವೇ ರಕ್ಷಣಾ ಕಾರ್ಯಕ್ಕೆ ಮುಂದಾದನು. ಡೈರಿಯಲ್ಲಿದ್ದ ಮಾಹಿತಿ ಸಾಗರ್ನಿಗೆ ಎಚ್ಚರಿಕೆಯ ಗಂಟೆಯಾಗಿತ್ತು. ಆ ನಿಗೂಢ ಜೀವಿ ರಾತ್ರಿಯ ಮಳೆಯಲ್ಲಿ ಮಾತ್ರ ಹೊರಬರುತ್ತದೆ ಎಂದರೆ ಮುಂದಿನ ಬಾರಿ ಮಳೆ ಬರುವಷ್ಟರಲ್ಲಿ ಇವರ ಕುಟೀರ ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕಿತ್ತು. ಸಾಗರ್ ತನ್ನ ಹರಿತವಾದ ಕಬ್ಬಿಣದ ಕತ್ತಿಯನ್ನು ತೆಗೆದುಕೊಂಡು ಕುಟೀರದ ಸುತ್ತಲೂ ಇದ್ದ ದಪ್ಪನೆಯ ಬಿದಿರಿನ ಮರಗಳನ್ನು ಕತ್ತರಿಸಲು ಆರಂಭಿಸಿದನು. ಅವನು ಬಿದಿರಿನ ಕೊಂಬೆಗಳನ್ನು ಕತ್ತರಿಸಿ ಅವುಗಳ ತುದಿಯನ್ನು ಈಟಿಯಂತೆ ಅತ್ಯಂತ ಚೂಪಾಗಿ ಮಾಡಿದನು. ಇಂಜಿನಿಯರಿಂಗ್ನಲ್ಲಿ ಬಳಸುವ ರಕ್ಷಣಾತ್ಮಕ ರೇಖಾಗಣಿತದ ಡಿಫೆನ್ಸಿವ್ ಜಿಯೋಮೆಟ್ರಿ ತಂತ್ರವನ್ನು ಬಳಸಿ ಕುಟೀರದ ಸುತ್ತಲೂ 5 ಅಡಿ ದೂರದಲ್ಲಿ ಆ ಚೂಪಾದ ಬಿದಿರಿನ ಈಟಿಗಳನ್ನು ನೆಲದಲ್ಲಿ ಓರೆಯಾಗಿ ನೆಟ್ಟನು. ಯಾರಾದರೂ ಅಥವಾ ಯಾವುದೇ ಜೀವಿ ಕುಟೀರದ ಕಡೆಗೆ ನುಗ್ಗಿ ಬರಲು ಪ್ರಯತ್ನಿಸಿದರೆ ಆ ಚೂಪಾದ ಬಿದಿರುಗಳು ನೇರವಾಗಿ ಅವರ ಶರೀರಕ್ಕೆ ಚುಚ್ಚುವಂತೆ ಆ ಬಲೆಯನ್ನು ವಿನ್ಯಾಸಗೊಳಿಸಿದನು. ಸಾನ್ವಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವಳು ತನಗಿದ್ದ ಕಾಲಿನ ನೋವನ್ನು ಮರೆತು ಸಾಗರ್ನಿಗೆ ಸಹಾಯ ಮಾಡಲು ಮುಂದಾದಳು. ಅವಳು ಒಣಗಿದ ಎಲೆಗಳು ಮತ್ತು ಸಣ್ಣ ಸಣ್ಣ ಕೊಂಬೆಗಳನ್ನು ಕಲೆಹಾಕಿ
ಸಾಗರ್ ಸೃಷ್ಟಿಸಿದ್ದ ಬಿದಿರಿನ ಬಲೆಗಳ ಮೇಲೆ ಯಾರಿಗೂ ತಿಳಿಯದಂತೆ ಮುಚ್ಚಿ ಕೃತಕ ಹೊಂಡಗಳನ್ನು ಮುಚ್ಚುವಂತೆ ಮರೆಮಾಚಿದಳು. ಸಾಗರ್ ಅವಳ ಈ ಬೆಂಬಲವನ್ನು ನೋಡಿ ಹೆಮ್ಮೆಯಿಂದ ನಕ್ಕನು. ಅವಳಲ್ಲಿದ್ದ ಹಳೆಯ ಅಹಂಕಾರ ಈಗ ಸಂಪೂರ್ಣವಾಗಿ ಕರಗಿ ಕೇವಲ ಬದುಕಿ ಉಳಿಯುವ ಮತ್ತು ಸಾಗರ್ನ ಜೊತೆಗಿರುವ ಹಂಬಲ ಮಾತ್ರ ಉಳಿದಿತ್ತು. ಮಧ್ಯಾಹ್ನ ಕಳೆಯುತ್ತಿದ್ದಂತೆ ಇಬ್ಬರೂ ಸೇರಿ ಇಡೀ ಕುಟೀರದ ಸುತ್ತಲೂ ಒಂದು ಬಲಿಷ್ಠವಾದ ರಕ್ಷಣಾ ವಲಯವನ್ನು ಸೃಷ್ಟಿಸಿದರು. ಕೆಲಸ ಮುಗಿಸಿ ಇಬ್ಬರೂ ಸುಸ್ತಾಗಿ ಮರಳಿನ ಮೇಲೆ ಕುಳಿತಾಗ ಸಾನ್ವಿ ಆ ಹಳೆಯ ಡೈರಿಯನ್ನು ಕೈಗೆತ್ತಿಕೊಂಡು ಅದರ ಇತರೆ ಪುಟಗಳನ್ನು ಓದಲು ಆರಂಭಿಸಿದಳು. ಆ ಪುಟಗಳಲ್ಲಿದ್ದ ಮತ್ತೊಂದು ರಹಸ್ಯ ಅವಳ ಕಣ್ಣಿಗೆ ಬಿದ್ದಿತು. ಡೈರಿಯ ಮಧ್ಯಭಾಗದಲ್ಲಿ ದ್ವೀಪದ ಒಂದು ಸಣ್ಣ ನಕ್ಷೆಯನ್ನು ಕೈಯಿಂದಲೇ ಬಿಡಿಸಲಾಗಿತ್ತು. ಆ ನಕ್ಷೆಯ ಒಂದು ತುದಿಯಲ್ಲಿ ನಕ್ಷತ್ರ ಚಿಹ್ನೆ ದ ಹೈ ಪಾಯಿಂಟ್ ಸಿಗ್ನಲ್ ಫೈರ್ ನಕ್ಷತ್ರ ಚಿಹ್ನೆ ಎತ್ತರದ ಪ್ರದೇಶ ರಕ್ಷಣೆಯ ಬೆಂಕಿ ಎಂದು ಬರೆಯಲಾಗಿತ್ತು. ಅದರ ಕೆಳಗೆ ನಕ್ಷತ್ರ ಚಿಹ್ನೆ ಈ ದ್ವೀಪದ ಉತ್ತರ ಭಾಗದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟವಿದೆ. ಅಲ್ಲಿಂದ ನೋಡಿದರೆ ದೂರದ ಸಮುದ್ರದಲ್ಲಿ ಚಲಿಸುವ ಹಡಗುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಅಲ್ಲಿ ಬೆಂಕಿ ಹೊತ್ತಿಸಿ ಹೊಗೆಯನ್ನು ಸೃಷ್ಟಿಸಿದರೆ ಮಾತ್ರ ನಾವಿಕರ ಕಣ್ಣಿಗೆ ಬಿದ್ದು ಇಲ್ಲಿಂದ ಪಾರಾಗಲು ಸಾಧ್ಯ ಎಂದು ಬರೆದಿತ್ತು. ಸಾನ್ವಿ ತಕ್ಷಣವೇ ಸಾಗರ್ನನ್ನು ಕರೆದು ಆ ನಕ್ಷೆಯನ್ನು ತೋರಿಸಿದಳು. ಸಾಗರ್, ನೋಡು, ನಮಗೆ ಇಲ್ಲಿಂದ ತಪ್ಪಿಸಿಕೊಳ್ಳಲು ಒಂದು ದಾರಿ ಸಿಕ್ಕಿದೆ. ನಾವು ಆ ಬೆಟ್ಟದ ತುದಿಗೆ ಹೋಗಿ ಹೆಲ್ಪ್ ಸಿಗ್ನಲ್ ಕಳುಹಿಸಿದರೆ ಯಾರಾದರೂ ನಮ್ಮನ್ನು ರಕ್ಷಿಸಲು ಬರಬಹುದು ಎಂದು ಆಶಾವಾದದ ಕಣ್ಣುಗಳಿಂದ ಹೇಳಿದಳು. ಸಾಗರ್ ಆ ನಕ್ಷೆಯನ್ನು ಸೂಕ್ಷ್ಮವಾಗಿ ಗಮನಿಸಿದನು. ಆದರೆ ಆ ಬೆಟ್ಟಕ್ಕೆ ಹೋಗುವ ದಾರಿ ಇಡೀ ದಟ್ಟವಾದ ಕಾಡಿನ ಮಧ್ಯದಿಂದಲೇ ಹಾದು ಹೋಗುತ್ತಿತ್ತು. ಅಂದರೆ ಆ ನಿಗೂಢ ಜೀವಿಯ ವಾಸಸ್ಥಾನದ ಪಕ್ಕದಲ್ಲೇ ಅವರು ಸಾಗಬೇಕಿತ್ತು. ಸಾಗರ್ ಗಂಭೀರವಾಗಿ, ದಾರಿ ಸುಲಭವಿಲ್ಲ ಸಾನ್ವಿ. ಆದರೆ ಇಲ್ಲಿಂದ ಪಾರಾಗಲು ನಮಗೆ ಇದೊಂದೇ ದಾರಿ. ನಾವು ನಾಳೆ ಮುಂಜಾನೆ ಆ ಬೆಟ್ಟದ ಕಡೆಗೆ ಪ್ರಯಾಣ ಬೆಳೆಸೋಣ ಎಂದು ನಿರ್ಧರಿಸಿದನು. ರಾತ್ರಿ ಆವರಿಸುತ್ತಿದ್ದಂತೆ ಇಬ್ಬರೂ ಕುಟೀರದ ಒಳಗೆ ಕುಳಿತು ಹೊರಗಿನ ಕತ್ತಲೆಯನ್ನು ನಿನ್ನೆಯ ದಿಗಿಲಿನಿಂದಲೇ ನೋಡುತ್ತಿದ್ದರು. ಅಷ್ಟರಲ್ಲೇ ಆಕಾಶದಲ್ಲಿ ಮತ್ತೆ ಸಣ್ಣಗೆ ಮಿಂಚು ಕಾಣಿಸತೊಡಗಿತು. ತಂಪಾದ ಮಳೆಯ ಹನಿಗಳು ಧರೆಗೆ ಉರುಳಲು ಆರಂಭಿಸಿದವು. ಮಳೆ ಶುರುವಾಗುತ್ತಿದ್ದಂತೆ ಕಾಡಿನ ಆಳದಿಂದ ನಿನ್ನೆಯ ತರಹವೇ ಒಂದು ಭೀಕರವಾದ ಮತ್ತು ದೈತ್ಯಾಕಾರದ ಶಬ್ದ ಇವರ ಕುಟೀರದ ಕಡೆಗೆ ಧಾವಿಸಿ ಬರುತ್ತಿರುವುದು ಕೇಳಿಸಿತು. ಈ ಬಾರಿ ಆ ಜೀವಿ ಇವರು ಸಿದ್ಧಪಡಿಸಿದ ಬಿದಿರಿನ ಬಲೆಯ ಹತ್ತಿರವೇ ಬಂದು ನಿಂತಿತು. ಆ ನಿಗೂಢ ಜೀವಿ ಸಾಗರ್ ಸೃಷ್ಟಿಸಿದ ಇಂಜಿನಿಯರಿಂಗ್ ಬಲೆಯಲ್ಲಿ ಸಿಲುಕಿಕೊಳ್ಳಲಿದೆಯೇ? ಸಾಗರ್ ಮತ್ತು ಸಾನ್ವಿ ಆ ಕಗ್ಗತ್ತಲ ರಾತ್ರಿಯಲ್ಲಿ ಆ ಅಪಾಯದಿಂದ ಹೇಗೆ ಪಾರಾಗಲಿದ್ದಾರೆ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಇದೇ ರೀತಿಯ ರೋಮಾಂಚಕ ಮತ್ತು ಆಕರ್ಷಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಭಾಗ 13. ಆ ಕಗ್ಗತ್ತಲ ರಾತ್ರಿಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗುತ್ತಿದ್ದಂತೆ ಆ ನಿಗೂಢ ಜೀವಿಯ ದೈತ್ಯ ಹೆಜ್ಜೆಯ ಸದ್ದು ಕುಟೀರದ ತೀರಾ ಹತ್ತಿರ ಕೇಳಿಸಿತು. ಸಾನ್ವಿ ಭಯದಿಂದ ಸಾಗರ್ನ ಕೈಯನ್ನು ಗಟ್ಟಿಯಾಗಿ ಹಿಸುಕಿದಳು. ಸಾಗರ್ ತನ್ನ ಕೈಯಲ್ಲಿದ್ದ ತೀಕ್ಷ್ಣವಾದ ಕತ್ತಿಯನ್ನು ಬಿಗಿಯಾಗಿ ಹಿಡಿದು ಬಿದಿರಿನ ಸಣ್ಣ ಸಂದುಗಳ ಮೂಲಕ ಹೊರಗೆ ಕಣ್ಣು ಹಾಯಿಸಿದನು. ಹೊರಗೆ ಮಳೆಯ ನಡುವೆಯೂ ಆ ಜೀವಿ ಇವರ ಕುಟೀರದ ಮುಂಭಾಗದಲ್ಲಿದ್ದ ರಕ್ಷಣಾ ವಲಯದ ಬಳಿ ಬಂದು ನಿಂತಿತ್ತು. ಮಿಂಚಿನ ಬೆಳಕಿನಲ್ಲಿ ಸಾಗರ್ನಿಗೆ ಅದರ ದೈತ್ಯಾಕಾರದ ನೆರಳು ಮಾತ್ರ ಕಾಣಿಸಿತು. ಅದು ಸಾಮಾನ್ಯ ಮನುಷ್ಯನಿಗಿಂತ ಕನಿಷ್ಠ 7 ಅಡಿ ಎತ್ತರವಿತ್ತು ಮತ್ತು ಅದರ ಉಸಿರಾಟದ ಭೀಕರ ಸದ್ದು ಮಳೆಯ ಶಬ್ದವನ್ನು ಮೀರಿ ಕೇಳಿಸುತ್ತಿತ್ತು. ಆ ಜೀವಿ ಕುಟೀರದ ಕಡೆಗೆ ಮತ್ತೊಂದು ಹೆಜ್ಜೆ ಇಟ್ಟಿತು. ಆದರೆ ಮರುಕ್ಷಣವೇ ಅಲ್ಲಿ ಒಂದು ದೊಡ್ಡ ಕಟಪಟ ಸದ್ದು ಕೇಳಿಸಿತು. ಸಾಗರ್ ಮತ್ತು ಸಾನ್ವಿ ಹಗಲಿನಲ್ಲಿ ಸೃಷ್ಟಿಸಿದ್ದ ಇಂಜಿನಿಯರಿಂಗ್ ಬಲೆಯ ಚೂಪಾದ ಬಿದಿರಿನ ಈಟಿಗಳು ನೇರವಾಗಿ ಆ ಜೀವಿಯ ಕಾಲಿಗೆ ಚುಚ್ಚಿದ್ದವು. ಆ ಜೀವಿ ನೋವಿನಿಂದ ಭೀಕರವಾಗಿ ಕಿರುಚಿತು. ಆ ಧ್ವನಿ ಕಾಡಿನ ಮೃಗದ ತರಹ ಇರಲಿಲ್ಲ, ಬದಲಿಗೆ ಒಬ್ಬ ಕೋಪಗೊಂಡ ಮನುಷ್ಯನ ಆರ್ತನಾದದಂತೆ ಕೇಳಿಸಿತು. ಆ ಜೀವಿ ನೋವಿನಲ್ಲೇ ಆ ಬಿದಿರಿನ ಬಲೆಯನ್ನು ತನ್ನ ಬಲಿಷ್ಠ ಕೈಗಳಿಂದ ಕಿತ್ತೆಸೆಯಲು ಆರಂಭಿಸಿತು. ಅದರ ಅಪಾರ ಶಕ್ತಿಯನ್ನು ಕಂಡು ಸಾಗರ್ನಿಗೆ ಆಶ್ಚರ್ಯವಾಯಿತು. ಅದು ಕೋಪದಿಂದ ಕುಟೀರದ ಬಾಗಿಲನ್ನು ಮುರಿಯಲು ಧಾವಿಸಿತು. ಸಾಗರ್ ತಕ್ಷಣವೇ ತನ್ನ ಬಳಿ ಇದ್ದ ಒಣಗಿದ ಹುಲ್ಲಿನ ಪಂಜಿಗೆ ಒಳಗೆ ಉಳಿದಿದ್ದ ಸಣ್ಣ ಕೆಂಡದಿಂದ ಬೆಂಕಿ ಹೊತ್ತಿಸಿ ಬಾಗಿಲನ್ನು ತೆರೆದು ಆ ಜೀವಿ ಮುನ್ನುಗ್ಗುವ ಮುನ್ನವೇ ಆ ಉರಿಯುತ್ತಿರುವ ಪಂಜನ್ನು ಅದರ ಮುಖದ ನೇರಕ್ಕೆ ಬೀಸಿದನು. ಯಾವುದೇ ಜೀವಿಗೆ ಬೆಂಕಿಯೆಂದರೆ ಜನ್ಮಜಾತ ಭಯವಿರುತ್ತದೆ. ಆ ದೈತ್ಯ ಜೀವಿ ಬೆಂಕಿಯ ಜ್ವಾಲೆಯನ್ನು ಕಂಡು 2 ಹೆಜ್ಜೆ ಹಿಂದೆ ಸರಿಯಿತು. ಅದರ ಕಾಲಿನಿಂದ ರಕ್ತ ಹರಿಯುತ್ತಿತ್ತು. ಸಾಗರ್ ಕತ್ತಿಯನ್ನು ಝಳಪಿಸುತ್ತಾ, ಹತ್ತಿರ ಬರಬೇಡ ಎಂದು ಗರ್ಜಿಸಿದನು.
ಬೆಂಕಿಯ ಬೆಳಕಿನಲ್ಲಿ ಸಾಗರ್ನಿಗೆ ಆ ಜೀವಿಯ ಮುಖ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸಿತು. ಅದು ಮೃಗವಾಗಿರಲಿಲ್ಲ. ದೀರ್ಘಕಾಲದಿಂದ ಕಾಡಿನಲ್ಲಿ ಉಳಿದು ಹರಿದುಹೋದ ಬಟ್ಟೆ ಧರಿಸಿ ಜಟೆಯಂತಾದ ಕೂದಲು ಮತ್ತು ಗಡ್ಡ ಬಿಟ್ಟಿದ್ದ ಒಬ್ಬ ಉನ್ಮಾದ ಸ್ಥಿತಿಯಲ್ಲಿದ್ದ ದೈತ್ಯ ಮನುಷ್ಯನಾಗಿದ್ದನು. ಬಹುಶಃ ಹಳೆಯ ಡೈರಿ ಬರೆದ ಹಡಗಿನ ನಾವಿಕರಲ್ಲಿ ಇವನು ಒಬ್ಬನಾಗಿದ್ದು, ದ್ವೀಪದ ಒಂಟಿತನದಿಂದಾಗಿ ತನ್ನ ಮಾನಸಿಕ ಸಮತೋಲನ ಕಳೆದುಕೊಂಡು ಕ್ರೂರ ಜೀವಿಯಂತೆ ಬದಲಾಗಿದ್ದನು. ಆ ದೈತ್ಯ ವ್ಯಕ್ತಿ ಬೆಂಕಿ ಮತ್ತು ಸಾಗರ್ನ ಕೈಯಲ್ಲಿದ್ದ ಕತ್ತಿಯನ್ನು ನೋಡಿ ಕಾಲಿನ ನೋವಿನಿಂದ ನರಳುತ್ತಾ ಮತ್ತೆ ಕಾಡಿನ ಕತ್ತಲೆಯ ಆಳಕ್ಕೆ ಓಡಿಹೋದನು. ಸಾಗರ್ ತಕ್ಷಣವೇ ಬಾಗಿಲನ್ನು ಹಾಕಿ ಭದ್ರಪಡಿಸಿದನು. ಸಾನ್ವಿ ಧಡಾರನೆ ನೆಲದ ಮೇಲೆ ಕುಳಿತು ದೀರ್ಘವಾಗಿ ಉಸಿರಾಡಿದಳು. ಅವನು ಮನುಷ್ಯನೇ ಸಾಗರ್ ಎಂದು ಆಶ್ಚರ್ಯದಿಂದ ಕೇಳಿದಳು. ಸಾಗರ್ ಕತ್ತಿಯನ್ನು ಕೆಳಗಿಟ್ಟು, ಹೌದು ಸಾನ್ವಿ, ಅವನು ಮನುಷ್ಯನೇ. ಆದರೆ ಈ ಒಂಟಿ ದ್ವೀಪ ಅವನನ್ನು ಕ್ರೂರ ಮೃಗವನ್ನಾಗಿ ಮಾಡಿದೆ. ಅವನ ಕಾಲಿಗೆ ಬಲವಾದ ಪೆಟ್ಟಾಗಿದೆ. ಹಾಗಾಗಿ ಇಂದು ರಾತ್ರಿ ಅವನು ಮತ್ತೆ ಬರುವುದಿಲ್ಲ. ಆದರೆ ನಾಳೆ ಮುಂಜಾನೆ ನಾವು ಇಲ್ಲಿಂದ ಹೊರಡಲೇಬೇಕು. ಆ ಉತ್ತರ ಭಾಗದ ಬೆಟ್ಟ ತಲುಪಿ ಸಿಗ್ನಲ್ ಫೈರ್ ಹಚ್ಚದಿದ್ದರೆ ನಮಗೂ ಮುಂದೊಂದು ದಿನ ಇದೇ ಗತಿ ಬರಬಹುದು ಎಂದು ಗಂಭೀರವಾಗಿ ಹೇಳಿದನು. ಮರುದಿನ ಬೆಳಿಗ್ಗೆ ಮಳೆ ನಿಂತು ಸೂರ್ಯ ಮೂಡುತ್ತಿದ್ದಂತೆ ಇಬ್ಬರೂ ಅಗತ್ಯವಿದ್ದ ವಸ್ತುಗಳನ್ನು ಮತ್ತು ಕತ್ತಿಯನ್ನು ತೆಗೆದುಕೊಂಡು ಆ ನಿಗೂಢ ದ್ವೀಪದ ಅತ್ಯಂತ ಎತ್ತರದ ಬೆಟ್ಟದ ಕಡೆಗೆ ಪ್ರಯಾಣ ಆರಂಭಿಸಿದರು. ಅಪಾಯದ ಹಾದಿಯಲ್ಲಿ ಅವರಿಬ್ಬರ ಸರ್ವೈವಲ್ ಜರ್ನಿಯ ಕೊನೆಯ ಹಂತ ಶುರುವಾಗಿತ್ತು. ಸಾಗರ್ ಮತ್ತು ಸಾನ್ವಿ ಆ ದಟ್ಟ ಕಾಡನ್ನು ದಾಟಿ ಬೆಟ್ಟದ ತುದಿಯನ್ನು ತಲುಪಲು ಸಾಧ್ಯವೇ? ಆ ಗಾಯಗೊಂಡ ದೈತ್ಯ ವ್ಯಕ್ತಿ ಇವರನ್ನು ದಾರಿಯಲ್ಲಿ ಮತ್ತೆ ಅಟ್ಯಾಕ್ ಮಾಡಲಿದ್ದಾನೆಯೇ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಇದೇ ರೀತಿಯ ರೋಮಾಂಚಕ ಮತ್ತು ಆಕರ್ಷಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಭಾಗ 14. ಕಾಡಿನ ನಿಶ್ಶಬ್ದತೆಯನ್ನು ಸೀಳಿಕೊಂಡು ಸಾಗರ್ ಮತ್ತು ಸಾನ್ವಿ ಉತ್ತರ ಭಾಗದ ಆ ಎತ್ತರದ ಬೆಟ್ಟದ ಕಡೆಗೆ ಹೆಜ್ಜೆ ಹಾಕಿದರು. ನೆಲದ ಮೇಲಿದ್ದ ತೇವ ಮತ್ತು ದಟ್ಟವಾದ ಪೊದೆಗಳು ಅವರ ಪ್ರಯಾಣವನ್ನು ಮತ್ತಷ್ಟು ಕಠಿಣಗೊಳಿಸಿದ್ದವು. ಸಾಗರ್ ತನ್ನ ಕೈಯಲ್ಲಿದ್ದ ತೀಕ್ಷ್ಣವಾದ ಕತ್ತಿಯಿಂದ ದಾರಿಗೆ ಅಡ್ಡಲಾಗಿ ಬೆಳೆದಿದ್ದ ಕಾಡಿನ ಬಳ್ಳಿಗಳನ್ನು ಕತ್ತರಿಸುತ್ತಾ ಮುನ್ನಡೆಯುತ್ತಿದ್ದನು. ಸಾನ್ವಿ ಅವನ ಹೆಜ್ಜೆಯ ಗುರುತುಗಳನ್ನೇ ಅನುಸರಿಸುತ್ತಾ ಜಾಗರೂಕತೆಯಿಂದ ಸಾಗುತ್ತಿದ್ದಳು. ಅವರು ಕಾಡಿನ ಮಧ್ಯಭಾಗವನ್ನು ತಲುಪುತ್ತಿದ್ದಂತೆ ಸುತ್ತಲಿನ ವಾತಾವರಣವು ಬದಲಾಗತೊಡಗಿತು. ಅಲ್ಲಿನ ಮರಗಳು ಅತಿ ಎತ್ತರವಾಗಿದ್ದು ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಡೆದಿದ್ದವು. ಹಗಲಿನ ವೇಳೆಯಲ್ಲೂ ಅಲ್ಲಿ ಕತ್ತಲೆಯ ಮುಸುಕು ಆವರಿಸಿತ್ತು. ಇದ್ದಕ್ಕಿದ್ದಂತೆ ಸಾನ್ವಿಗೆ ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿರುವಂತಹ ಅನುಭವವಾಯಿತು. ಅವಳು ನಿಂತು ಹಿಂದೆ ತಿರುಗಿ ನೋಡಿದಳು, ಆದರೆ ಅಲ್ಲಿ ಕೇವಲ ದಟ್ಟವಾದ ಮರಗಳು ಮಾತ್ರ ಕಾಣಿಸಿದವು. ಅವಳು ಸಾಗರ್ನ ಕೈಯನ್ನು ಹಿಡಿದು, ಸಾಗರ್, ಯಾರೋ ನಮ್ಮನ್ನು ನೋಡುತ್ತಿದ್ದಾರೆ ಅನಿಸುತ್ತಿದೆ. ಆ ದೈತ್ಯ ವ್ಯಕ್ತಿ ನಮ್ಮನ್ನು ಫಾಲೋ ಮಾಡುತ್ತಿರಬಹುದೇ ಎಂದು ಆತಂಕದಿಂದ ಕೇಳಿದಳು. ಸಾಗರ್ ಸುತ್ತಲೂ ಕಣ್ಣು ಹಾಯಿಸಿದನು. ನಿನ್ನೆಯ ಯುದ್ಧದಲ್ಲಿ ಆ ವ್ಯಕ್ತಿಯ ಕಾಲಿಗೆ ಬಲವಾದ ಪೆಟ್ಟಾಗಿದ್ದರಿಂದ ಅವನು ಇಷ್ಟು ವೇಗವಾಗಿ ಬರಲು ಸಾಧ್ಯವಿರಲಿಲ್ಲ. ಆದರೆ ಕಾಡಿನ ಪ್ರಾಣಿ ಅಥವಾ ಹಕ್ಕಿಗಳ ಯಾವುದೇ ಸದ್ದು ಅಲ್ಲಿ ಕೇಳಿಸುತ್ತಿರಲಿಲ್ಲ. ಇಡೀ ಕಾಡು ನಿಗೂಢವಾಗಿ ಸ್ತಬ್ಧವಾಗಿತ್ತು. ಸಾಗರ್ ಸಾನ್ವಿಗೆ ಧೈರ್ಯ ತುಂಬುತ್ತಾ, ಹೆದರಬೇಡ, ಬೆಟ್ಟದ ತಳಭಾಗ ಇನ್ನು ಕೇವಲ ಕೆಲವು ಮೀಟರ್ಗಳಷ್ಟೇ ದೂರವಿದೆ. ನಾವು ಬೇಗನೆ ಅಲ್ಲಿಗೆ ತಲುಪಬೇಕು ಎಂದು ಅವಳ ಕೈ ಹಿಡಿದು ಮುನ್ನಡೆದನು. ಕೊನೆಗೂ ಅವರು ಆ ಬೃಹತ್ ಬೆಟ್ಟದ ಪಾದದ ಬಳಿ ಬಂದು ತಲುಪಿದರು. ಅಲ್ಲಿಂದ ಮೇಲಕ್ಕೆ ಹೋಗಲು ಕಲ್ಲಿನ ಕಡಿದಾದ ಹಾದಿಯಿತ್ತು. ಇಬ್ಬರೂ ಕಷ್ಟಪಟ್ಟು ಆ ಕಲ್ಲುಗಳನ್ನು ಹತ್ತಲು ಆರಂಭಿಸಿದರು. ಬೆಟ್ಟದ ಅರ್ಧ ದಾರ ತಲುಪುವಷ್ಟರಲ್ಲಿ ಸಾನ್ವಿ ಆಯಾಸದಿಂದ ಸುಸ್ತಾಗಿ ಒಂದು ಕಲ್ಲಿನ ಮೇಲೆ ಕುಳಿತಳು. ಸಾಗರ್ ಅವಳಿಗೆ ಕುಡಿಯಲು ಮರದ ಎಲೆಯ ಕಪ್ಪಿನಲ್ಲಿ ತಂದಿದ್ದ ನೀರನ್ನು ನೀಡಿದನು. ಇಬ್ಬರೂ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುವಾಗ ಬೆಟ್ಟದ ಮೇಲ್ಭಾಗದಿಂದ ಭಾರೀ ಗಾತ್ರದ ಕಲ್ಲುರುಳುವ ಸದ್ದು ಕೇಳಿಸಿತು. ಸಾಗರ್ ತಕ್ಷಣವೇ ಸಾನ್ವಿಯನ್ನು ಎಳೆದುಕೊಂಡು ಪಕ್ಕದಲ್ಲಿದ್ದ ದೊಡ್ಡ ಬಂಡೆಯ ಹಿಂದೆ ಅಡಗಿಕೊಂಡನು. ಕೇವಲ ಒಂದು ಕ್ಷಣದ ವ್ಯತ್ಯಾಸದಲ್ಲಿ ದೊಡ್ಡ ಕಲ್ಲೊಂದು ಇವರು ಕುಳಿತಿದ್ದ ಜಾಗದ ಮೇಲಿಂದ ಭೋರ್ಗರೆಯುತ್ತಾ ಕೆಳಗೆ ಬಿದ್ದಿತು. ಸಾಗರ್ ಮೇಲಕ್ಕೆ ಕಣ್ಣು ಎತ್ತಿ ನೋಡಿದಾಗ ಬೆಟ್ಟದ ತುದಿಯಲ್ಲಿ ಆ ದೈತ್ಯ ವ್ಯಕ್ತಿ ನಿಂತಿದ್ದನು. ಅವನ ಕಾಲಿಗೆ ಬಟ್ಟೆ ಕಟ್ಟಲಾಗಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಭೀಕರವಾದ ಕ್ರೋಧ ಎದ್ದು ಕಾಣಿಸುತ್ತಿತ್ತು. ಅವನು ಇವರಿಗಿಂತ ಮುಂಚೆಯೇ ಶಾರ್ಟ್ಕಟ್ ದಾರಿಯ ಮೂಲಕ ಬೆಟ್ಟದ ತುದಿಯನ್ನು ತಲುಪಿ ಇವರು ಮೇಲಕ್ಕೆ ಬರದಂತೆ ತಡೆಯಲು ಕಲ್ಲುಗಳನ್ನು ಉರುಳಿಸುತ್ತಿದ್ದನು. ಆ ದ್ವೀಪದಿಂದ ಇವರು ಪಾರಾಗುವುದು ಆತನಿಗೆ ಇಷ್ಟವಿರಲಿಲ್ಲ. ಬೆಟ್ಟದ ತುದಿಯಲ್ಲಿ ನಿಂತಿರುವ ಆ ಕ್ರೂರ ದೈತ್ಯ ವ್ಯಕ್ತಿಯನ್ನು ಎದುರಿಸಿ ಸಾಗರ್ ಮತ್ತು ಸಾನ್ವಿ ಬೆಟ್ಟದ ತುತ್ತತುದಿಯನ್ನು ತಲುಪಲು ಸಾಧ್ಯವೇ?
ಅಲ್ಲಿ ರಕ್ಷಣೆಯ ಬೆಂಕಿಯನ್ನು ಹೊತ್ತಿಸಿ ಇಬ್ಬರು ಬದುಕುಳಿಯಲಿದ್ದಾರೆಯೇ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ನಿಮಗೆ ಈ ಕಥೆಯ ಸಂಪೂರ್ಣ ಹಿನ್ನೆಲೆ ಮತ್ತು ರಹಸ್ಯ ಅರ್ಥವಾಗಬೇಕಾದರೆ ದಯವಿಟ್ಟು ಮೊದಲ ಭಾಗದಿಂದ ಕಥೆಯನ್ನು ಆಲಿಸಿ. ಈ ಕಥೆಯ ಎಲ್ಲಾ ಕಂತುಗಳು ಎಪಿಸೋಡ್ 1 ರಿಂದ ನಮ್ಮ ಚಾನೆಲ್ನಲ್ಲಿ ಲಭ್ಯವಿವೆ, ನೀವು ಅಲ್ಲಿಂದ ವೀಕ್ಷಿಸಬಹುದು. ಇದೇ ರೀತಿಯ ರೋಮಾಂಚಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಭಾಗ 15. ಮೇಲಿಂದ ಮತ್ತಷ್ಟು ಕಲ್ಲುಗಳು ಉರುಳಿ ಬರುತ್ತಿದ್ದಂತೆ ಬೆಟ್ಟದ ಹಾದಿ ಸಂಪೂರ್ಣವಾಗಿ ಅಪಾಯಕಾರಿಯಾಗಿ ಮಾರ್ಪಟ್ಟಿತು. ಆ ದೈತ್ಯ ವ್ಯಕ್ತಿ ತುತ್ತತುದಿಯಲ್ಲಿ ನಿಂತು ಅರಚುತ್ತಾ ಇವರನ್ನು ಹತ್ತಿ ಬರಲು ಬಿಡುತ್ತಿರಲಿಲ್ಲ. ಸಾಗರ್ ಮೆಲ್ಲನೆ ಬಂಡೆಯ ಮರೆಯಿಂದ ಸಾನ್ವಿಯ ಕಡೆಗೆ ತಿರುಗಿ ನೋಡಿದನು. ಅವಳ ಕಣ್ಣುಗಳಲ್ಲಿ ತೀವ್ರವಾದ ಭಯವಿತ್ತಾದರೂ ಸಾಗರ್ನ ಮೇಲಿದ್ದ ಭರವಸೆ ಅವಳನ್ನು ಗಟ್ಟಿಯಾಗಿ ಹಿಡಿದಿಟ್ಟಿತ್ತು. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಸಾಗರ್ ತಕ್ಷಣವೇ ಬೆಟ್ಟದ ಇಳಿಜಾರಿನ ಕೋನವನ್ನು, ಸ್ಲೋಪ್ ಆಂಗಲ್ ಮತ್ತು ಆ ಕಲ್ಲುಗಳು ಉರುಳಿ ಬರುವ ದಿಕ್ಕನ್ನು ಲೆಕ್ಕಾಚಾರ ಮಾಡಿದನು. ಆ ವ್ಯಕ್ತಿ ನಿಂತಿದ್ದ ಜಾಗಕ್ಕೆ ನೇರವಾಗಿ ಹೋಗುವುದು ಆತ್ಮಹತ್ಯೆಗೆ ಸಮಾನವಾಗಿತ್ತು. ಸಾಗರ್ ಸಾನ್ವಿಯ ಕೈ ಹಿಡಿದು, ಸಾನ್ವಿ, ಅವನು ಕೇವಲ ನೇರವಾದ ಹಾದಿಗೆ ಮಾತ್ರ ಕಲ್ಲುಗಳನ್ನು ಎಸೆಯುತ್ತಿದ್ದಾನೆ. ನಾವು ಬೆಟ್ಟದ ಹಿಂಭಾಗದ ಕಡಿದಾದ ಕಲ್ಲುಗಳನ್ನು ಹತ್ತಿ ಅವನಿಗೆ ತಿಳಿಯದಂತೆ ಮರೆಯಿಂದ ಬರಬೇಕು. ನಿನಗೆ ಧೈರ್ಯವಿದೆಯೇ ಎಂದು ಕೇಳಿದನು. ಸಾನ್ವಿ ದೃಢವಾಗಿ ತಲೆಯಾಡಿಸಿ, ನಿನ್ನ ಜೊತೆ ಸಾವು ಬಂದರೂ ನಾನು ಸಿದ್ಧ, ಸಾಗರ್ ಎಂದಳು. ಇಬ್ಬರೂ ಅತ್ಯಂತ ಜಾಗರೂಕತೆಯಿಂದ ಬಂಡೆಗಳ ಮರೆಯಲ್ಲಿ ತೆವಳುತ್ತಾ ಬೆಟ್ಟದ ಎಡಭಾಗದ ಕಡಿದಾದ ಮುಳ್ಳಿನ ಹಾದಿಗೆ ಸರಿದರು. ಆ ಹಾದಿ ತುಂಬಾ ಕಿರಿದಾಗಿದ್ದು, ಒಂದು ಸಣ್ಣ ತಪ್ಪು ಹೆಜ್ಜೆಯು ನೂರಾರು ಅಡಿ ಕೆಳಗಿನ ಪ್ರಪಾತಕ್ಕೆ ತಳ್ಳಬಹುದಿತ್ತು. ಸಾಗರ್ ಮೊದಲು ಹತ್ತಿ, ತನ್ನ ಬಲಿಷ್ಠ ತೋಳುಗಳಿಂದ ಸಾನ್ವಿಯ ಕೈ ಹಿಡಿದು ಮೇಲಕ್ಕೆ ಎಳೆದುಕೊಳ್ಳುತ್ತಿದ್ದನು. ಅವನ ದೈಹಿಕ ಶಕ್ತಿ ಮತ್ತು ಸಮಯ ಪ್ರಜ್ಞೆ ಆ ಕ್ಷಣದಲ್ಲಿ ಇಬ್ಬರ ಜೀವವನ್ನು ಕಾಯುತ್ತಿದ್ದವು. ಅತ್ತ ಬೆಟ್ಟದ ಮುಂಭಾಗದಲ್ಲಿ ಕಲ್ಲುಗಳನ್ನು ಎಸೆದು ಸುಸ್ತಾಗಿದ್ದ ಆ ದೈತ್ಯ ವ್ಯಕ್ತಿ, ಕೆಳಗೆ ಯಾವುದೇ ಶಬ್ದ ಕೇಳಿಸದಿದ್ದಾಗ ಇಬ್ಬರು ಸತ್ತಿರಬಹುದು ಎಂದು ಭಾವಿಸಿ ನಿರಾಳವಾಗಿ ತಿರುಗಿದನು. ಆದರೆ ಅದೇ ಕ್ಷಣದಲ್ಲಿ ಸಾಗರ್ ಮತ್ತು ಸಾನ್ವಿ ಬೆಟ್ಟದ ಹಿಂಭಾಗದಿಂದ ಆ ತುತ್ತತುದಿಯ ಮೈದಾನಕ್ಕೆ ಜಿಗಿದು ಬಂದರು. ಸಾಗರ್ ತನ್ನ ಕೈಯಲ್ಲಿದ್ದ ಹರಿತವಾದ ಕತ್ತಿಯನ್ನು ಆ ವ್ಯಕ್ತಿಯ ನೇರಕ್ಕೆ ಹಿಡಿದು ಸವಾಲು ಹಾಕಿದನು. ತನ್ನ ಕಣ್ಣೆದುರೇ ಇಬ್ಬರು ಬಂದು ನಿಂತಿರುವುದನ್ನು ಕಂಡ ಆ ದೈತ್ಯ ವ್ಯಕ್ತಿ ಕೋಪದಿಂದ ಅರಚುತ್ತಾ ಸಾಗರ್ನ ಕಡೆಗೆ ಧಾವಿಸಿದನು. ಅವನ ಕಾಲಿನ ಗಾಯದಿಂದಾಗಿ ಅವನು ಸ್ವಲ್ಪ ಲಂಘಿಸುತ್ತಾ ಬರುತ್ತಿದ್ದರೂ ಅವನ ಕೈಗಳಲ್ಲಿದ್ದ ಶಕ್ತಿ ಭಯಾನಕವಾಗಿತ್ತು. ಅವನು ಸಾಗರ್ನ ಮೇಲೆರಗಿದಾಗ ಸಾಗರ್ ಸಮಯ ಪ್ರಜ್ಞೆಯಿಂದ ಪಕ್ಕಕ್ಕೆ ಸರಿದು ತನ್ನ ಕತ್ತಿಯಿಂದ ಅವನ ಭುಜದ ಮೇಲೆ ಬಲವಾದ ಪೆಟ್ಟು ನೀಡಿದನು. ಆ ವ್ಯಕ್ತಿ ನೋವಿನಿಂದ ಕಿರುಚುತ್ತಾ ಸಾಗರ್ನನ್ನು ಹಿಡಿದು ದೂರಕ್ಕೆ ಎಸೆದನು. ಸಾಗರ್ ಕಲ್ಲಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಾಗ ಅವನ ಕೈಯಲ್ಲಿದ್ದ ಕತ್ತಿ ದೂರಕ್ಕೆ ಹಾರಿಹೋಯಿತು. ಆ ದೈತ್ಯ ವ್ಯಕ್ತಿ ಕೆಳಗೆ ಬಿದ್ದಿದ್ದ ಸಾಗರ್ನ ಕತ್ತನ್ನು ಹಿಸುಕಲು ಮುನ್ನುಗ್ಗಿದನು. ಸಾಗರ್ ಪ್ರಾಣಾಪಾಯದಲ್ಲಿದ್ದ ಆ ಕ್ಷಣದಲ್ಲಿ ಸಾನ್ವಿ ಅಲ್ಲೇ ಬಿದ್ದಿದ್ದ ಒಂದು ದೊಡ್ಡ ಒಣ ಮರದ ದಿಮ್ಮಿಯನ್ನು 2 ಕೈಗಳಿಂದ ಎತ್ತಿ ಆ ದೈತ್ಯ ವ್ಯಕ್ತಿಯ ತಲೆಗೆ ಹಿಂಭಾಗದಿಂದ ಬಲವಾಗಿ ಹೊಡೆದಳು. ಆ ಭಾರೀ ಪೆಟ್ಟಿಗೆ ಆ ವ್ಯಕ್ತಿ ತಲೆ ತಿರುಗಿ ಸಾಗರ್ನ ಮೇಲಿಂದ ಪಕ್ಕಕ್ಕೆ ಬಿದ್ದನು. ಸಾಗರ್ ತಕ್ಷಣವೇ ಎದ್ದು ಸಾನ್ವಿಯ ಕೈ ಹಿಡಿದು ಕೃತಜ್ಞತೆಯಿಂದ ಅವಳನ್ನು ನೋಡಿದನು. ಇಬ್ಬರೂ ಸಮಯ ವ್ಯರ್ಥ ಮಾಡದೆ ಬೆಟ್ಟದ ಮೇಲಿದ್ದ ಒಣಗಿದ ಎಲೆಗಳು ಮತ್ತು ಮರದ ಕೊಂಬೆಗಳನ್ನು ಕಲೆಹಾಕಿದರು. ಸಾಗರ್ ತನ್ನ ಕಲ್ಲುಗಳನ್ನು ಉಜ್ಜುವ ತಂತ್ರದಿಂದ ತಕ್ಷಣವೇ ಅಲ್ಲಿ ದೊಡ್ಡದಾದ ಬೆಂಕಿಯನ್ನು ಹೊತ್ತಿಸಿದನು. ಆ ದ್ವೀಪದ ಅತ್ಯಂತ ಎತ್ತರದ ತುದಿಯಿಂದ ದಟ್ಟವಾದ ಕಪ್ಪು ಹೊಗೆ ಮುಗಿಲೆತ್ತರಕ್ಕೆ ಚಿಮ್ಮಲು ಆರಂಭಿಸಿತು. ದೂರದ ಸಮುದ್ರದ ದಿಗಂತದಲ್ಲಿ ಆ ಕಪ್ಪು ಹೊಗೆಯನ್ನು ಕಂಡು ಯಾವುದಾದರೂ ಹಡಗು ಇವರ ರಕ್ಷಣೆಗೆ ಬರಲಿದೆಯೇ? ಆ ತಲೆ ತಿರುಗಿ ಬಿದ್ದಿರುವ ದೈತ್ಯ ವ್ಯಕ್ತಿ ಮತ್ತೆ ಎದ್ದು ಇವರ ಮೇಲೆ ದಾಳಿ ಮಾಡಲಿದ್ದಾನೆಯೇ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ನಿಮಗೆ ಈ ಕಥೆಯ ಸಂಪೂರ್ಣ ಹಿನ್ನೆಲೆ ಮತ್ತು ರಹಸ್ಯ ಅರ್ಥವಾಗಬೇಕಾದರೆ ದಯವಿಟ್ಟು ಮೊದಲ ಭಾಗದಿಂದ ಕಥೆಯನ್ನು ಆಲಿಸಿ. ಈ ಕಥೆಯ ಎಲ್ಲಾ ಕಂತುಗಳು ಎಪಿಸೋಡ್ 1 ರಿಂದ ನಮ್ಮ ಚಾನೆಲ್ನಲ್ಲಿ ಲಭ್ಯವಿವೆ, ನೀವು ಅಲ್ಲಿಂದ ವೀಕ್ಷಿಸಬಹುದು. ಇದೇ ರೀತಿಯ ರೋಮಾಂಚಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ.